ಪ್ರಧಾನಿ ಮೋದಿ ಅವರು ಪಡೆದಂತ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಲೆಕ್ಕ ಹಾಕೋದು ಒಂದು ಕುತೂಹಲಕಾರಿ ಸಂಗತಿಯಾಗಿದೆ. ಮೋದಿ ಅವರು ಈವರೆಗೆ ಪಡೆದಿರುವಂತಹ 34 ವಿದೇಶಿ ಪ್ರಶಸ್ತಿಗಳು ಗೌರವಗಳ ಹಿಂದಿನ ನಿಜವಾದ ಕಥೆ ಏನು ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ಪ್ರಶಸ್ತಿಗಳ ಸಂಖ್ಯೆ ಪ್ರತಿ ತಿಂಗಳು ಬದಲಾಗುತ್ತೆ. 2014ರಲ್ಲಿ ಮೋದಿ ಪ್ರಧಾನಿಯಾದ ನಂತರ ವಿವಿಧ ದೇಶಗಳು ಅವರಿಗೆ ನಾಗರಿಕ ಗೌರವಗಳನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿದ್ವು. ಆದ್ರೂ ಮೊದಲ ವರ್ಷಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಪ್ರಶಸ್ತಿಗಳು ಬಂದಿರಲಿಲ್ಲ ಅವರಿಗೆ. 2016ರಲ್ಲಿ ಸೌದಿ ಅರೇಬಿಯಾ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಿತು. ಅದೇ ವರ್ಷ ಅಫ್ಘಾನಿಸ್ತಾನ್ ತನ್ನ ಅತ್ಯುನ್ನತ ಗೌರವವನ್ನ ನೀಡಿತು. 2019ರಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಮೋದಿ ಅವರಿಗೆ ರಷ್ಯಾದ ಅತ್ಯುನ್ನತ ಪ್ರಶಸ್ತಿಯಾದ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ಅನ್ನ ನೀಡಿ ಗೌರವಿಸಿದ್ರು. ಅಂದ್ರೆ 2014ರಿಂದ 2023ರವರೆಗಿನ ಒಂದು 8-9 ವರ್ಷಗಳಲ್ಲಿ ಪಡೆದಂತ ಪ್ರಶಸ್ತಿಗಳು ಕಡಿಮೆ ಇದ್ವು. 2024 ನಂತರ ಚಿತ್ರಣ ಬದಲಾಯಿತು ಮತ್ತೆ ಪ್ರಶಸ್ತಿಗಳ ಸಂಖ್ಯೆ 34ಕ್ಕೆ ತಲುಪಿತು. ಭಾರತ ವಿಶ್ವದ ಅತ್ಯಂತ ಕಲುಷಿತ ರಾಷ್ಟ್ರಗಳಲ್ಲಿ ಒಂದಾಗಿದೆ ಮತ್ತೆ ಪರಿಸರ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೆಲಸಕ್ಕಾಗಿ ಮೋದಿ ಅವರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡಿತಾರೆ. ಈಗ ಕೆಲವು ದೇಶಗಳು ಮೋದಿ ಅವರ ಭೇಟಿಗೆ ಸ್ವಲ್ಪ ಮೊದಲು ಹೊಸ ಪ್ರಶಸ್ತಿಗಳನ್ನು ರಚನೆ ಮಾಡ್ತವೆ. ಡಿಸೆಂಬರ್ 2024ರಲ್ಲಿ ಕುವೈತ್ ಮೋದಿ ಅವರಿಗೆ ಆರ್ಡರ್ ಆಫ್ ದಿ ಮುಬಾರಕ್ ಅಲ್ ಕಬೀರ್ ಅನ್ನ ನೀಡಿ ಗೌರವಿಸಿತು. ನೈಜೀರಿಯಾ ಆರ್ಡರ್ ಆಫ್ ನೈಜೀರ್ ಅನ್ನ ನೀಡಿತು. ಡೊಮಿನಿಕಾ ಕೂಡ ಮೋದಿ ಅವರಿಗೆ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನ ನೀಡಿತು. 2014ರಿಂದ 2024ರವರೆಗೆ ಪ್ರಶಸ್ತಿಗಳ ಸಂಖ್ಯೆ 20ರ ಆಸುಪಾಸಿನಲ್ಲಿತ್ತು. ಆದ್ರೆ 2025ರಲ್ಲಿನೇ ಸುಮಾರು 10 ಪ್ರಶಸ್ತಿಗಳು ಬಂದಿವೆ ಅವರಿಗೆ. ಪ್ರತಿಯೊಂದು ಹೊಸ ಪ್ರಶಸ್ತಿ ಪಡೆದಾಗ್ಲೂ ಕೂಡ ಮಾಧ್ಯಮಗಳಲ್ಲಿ ಅದು ಹೆಡ್ಲೈನ್ ಆಯ್ತು. ಡಿಸೆಂಬರ್ 2025ರಲ್ಲಿ ಇಥಿಯೋಪಿಯನ್ ಪ್ರಶಸ್ತಿಯ ಬಗ್ಗೆ ಸುದ್ದಿಗಳು ಕೇಳಿಬಂದ್ವು. ಕೆಲವೇ ದಿನಗಳ ನಂತರ ಇಸ್ರೇಲ್ನ ನೆಸೆಟ್ ಪದಕವನ್ನ ಅವ್ರ 30ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತ ಘೋಷಣೆ ಮಾಡಲಾಯಿತು. ಅದಾದ ನಂತರ ಈ ವರ್ಷನೇ ಮೇನಲ್ಲಿ ಸ್ವೀಡನ್ ಮತ್ತೆ ನಾರ್ವೆ ತಮ್ಮ ಪ್ರಶಸ್ತಿಗಳನ್ನ ಘೋಷಣೆ ಮಾಡಿದ್ವು. ಅವುಗಳನ್ನ 31ನೇ ಮತ್ತೆ 32ನೇ ಜಾಗತಿಕ ಪ್ರಶಸ್ತಿಗಳು ಅಂತ ಹೇಳಲಾಯಿತು. ಜೂನ್ ಮಧ್ಯದಲ್ಲಿ ಸ್ಲೋವಾಕಿಯಾದ ಒಂದು ಪ್ರಶಸ್ತಿಯೊಂದಿಗೆ ಮೋದಿ ಅವರು ಪಡೆದಂತ ಪ್ರಶಸ್ತಿಗಳ ಸಂಖ್ಯೆ 33ಕ್ಕೆ ಏರ್ತು. ಈಗ ಈ ಸೆಷಲ್ಸ್ ಪ್ರಶಸ್ತಿಯೊಂದಿಗೆ ಈ ಸಂಖ್ಯೆ 34ಕ್ಕೆ ತಲುಪಿದೆ. ಕಳೆದ 2 ತಿಂಗಳಲ್ಲಿನೇ 4 ಪ್ರಶಸ್ತಿಗಳನ್ನ ನೀಡಲಾಗಿದೆ. ಅಂದ್ರೆ ಪ್ರತಿ 2 ಅಥವಾ 3 ವಾರಗಳಿಗೊಮ್ಮೆ ಒಂದು ಹೊಸ ದೇಶ ತನ್ನ ಅತ್ಯುನ್ನತ ಗೌರವವನ್ನ ಮೋದಿ ಅವರಿಗೆ ನೀಡುತ್ತೆ. ಆರಂಭಿಕ ವರ್ಷಗಳಲ್ಲಿ ಕಾಲಕ್ಕೆ ಒಮ್ಮೆ ಮಾತ್ರನೇ ನೀಡಲಾಗ್ತಾ ಇದ್ದಂತ ಇಂಥ ಪ್ರಶಸ್ತಿಗಳು ಈಗ ಬಹುತೇಕ ಪ್ರತಿಯೊಂದು ವಿದೇಶಿ ಪ್ರವಾಸದ ಭಾಗ ಆಗ್ಬಿಟ್ಟಿವೆ. ಈಗ ಈ 34 ಪ್ರಶಸ್ತಿಗಳ ಪಟ್ಟಿಯನ್ನ ಒಂದೇ ಪ್ರಮಾಣದಲ್ಲಿ ತೂಗೋದು ಅನ್ಯಾಯ ಆಗತ್ತೆ. ಕೆಲ ಪ್ರಶಸ್ತಿಗಳು ಆ ದೇಶಗಳಲ್ಲಿ ದಶಕಗಳಿಂದ ಅಸ್ತಿತ್ವದಲ್ಲಿವೆ ಮತ್ತೆ ಮೋದಿ ಅವರಿಗೆ ಅವು ಲಭಿಸಿವೆ. ಆದ್ರೆ ಈ ಹಿಂದೆ ಅಸ್ತಿತ್ವದಲ್ಲೇ ಇರದಂತ ಕೆಲ ಪ್ರಶಸ್ತಿಗಳು ಕೂಡ ಇವೆ. ಅಂದ್ರೆ ಈ ಪ್ರಶಸ್ತಿಗಳನ್ನ ಮೋದಿ ಅವರಿಗಾಗಿ ಮಾತ್ರನೇ ರಚನೆ ಮಾಡಲಾಗಿದೆ. ಸ್ಪಷ್ಟ ಉದಾಹರಣೆ ಅಂತ ಅಂದ್ರೆ ಇಸ್ರೇಲಿ ಸಂಸತ್ತಿನ ಈ ನೆಸೆಟ್ ಪ್ರಶಸ್ತಿ. ಈ ವರ್ಷ ಫೆಬ್ರವರಿಯಲ್ಲಿ ನೀಡಲಾದಂತಹ ಪ್ರಶಸ್ತಿಯನ್ನ ಇಸ್ರೇಲಿ ಸಂಸತ್ತು ಹೊಸದಾಗಿ ರಚನೆ ಮಾಡಿದೆ. ಇಸ್ರೇಲ್ ಮತ್ತೆ ಯಹೂದಿ ಸಮುದಾಯಕ್ಕೆ ಅಸಾಧಾರಣ ಕೊಡುಗೆಗಳನ್ನ ನೀಡಿದವರನ್ನ ಗುರುತಿಸೋದಕ್ಕೆ ಉದ್ದೇಶಿಸಲಾದಂತಹ ಈ ಒಂದು ಪ್ರಶಸ್ತಿ ದಶಕಗಳಿಂದ ಅಸ್ತಿತ್ವದಲ್ಲಿದ್ದಂತ ಹಳೆಯ ಪ್ರಶಸ್ತಿ ಏನಲ್ಲ ಇದು. ಬದಲಾಗಿ ಇದು ಮೋದಿ ಅವರ ಇಸ್ರೇಲ್ ಭೇಟಿಯ ನಿರೀಕ್ಷೆಯಲ್ಲಿ ರಚನೆ ಮಾಡಲಾದಂತ ಒಂದು ಹೊಸ ಪ್ರಶಸ್ತಿ ಇದು. ಮತ್ತೆ ಮೋದಿ ಅದರ ಮೊದಲ ಮತ್ತೆ ಏಕೈಕ ಪುರಸ್ಕೃತರಾಗಿದ್ದಾರೆ. ಇದನ್ನ ಇಸ್ರೇಲ್ನ ಅತ್ಯುನ್ನತ ಗೌರವ ಅಂತ ಹೆಚ್ಚಾಗಿ ಪ್ರಚಾರ ಮಾಡಲಾಗಿದ್ರು ಕೂಡ ಮೋದಿ ಭೇಟಿಗೂ ಸ್ವಲ್ಪ ಮೊದಲು ಇದನ್ನ ರಚನೆ ಮಾಡಲಾಯಿತು. ಸೆಷಲ್ಸ್ ನಲ್ಲೂ ಕೂಡ ಇದೇ ಸ್ಥಿತಿ. ಜೂನ್ 28ರಂದು ಸೆಷಲ್ಸ್ ಅಧ್ಯಕ್ಷರು ಮೋದಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಅಂತ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಅನ್ನ ನೀಡಿದ್ರು. ಈ ಪ್ರಶಸ್ತಿಯನ್ನ ಸಮಾರಂಭಕ್ಕೆ ಇನ್ನೇನು ಕೇವಲ 4 ದಿನಗಳ ಮೊದಲು ಮೋದಿ ಅವರಿಗೆ ನೀಡೋ ಬಗ್ಗೆ ಅನುಮೋದಿಸಿ ಅದನ್ನ ರಚನೆ ಮಾಡಲಾಯಿತು. ಇನ್ನು ಪ್ರಶ್ನೆಗಳು ಇಲ್ಲಿಗೇನೆ ಮುಗಿಯೋದಿಲ್ಲ. ಪ್ರಶಸ್ತಿಯಲ್ಲಿನ ಉಲ್ಲೇಖ ಮತ್ತೆ ಅದರ ಮುದ್ರೆಯಲ್ಲಿನೇ ತಪ್ಪಿದೆ ಅನ್ನೋದು ವಿವಾದವನ್ನ ಎಬ್ಬಿಸಿದೆ. ಈಗ ಪ್ರಶಸ್ತಿ ಪ್ರಮಾಣ ಪತ್ರದಲ್ಲಿ ರಿಪಬ್ಲಿಕ್ ಮತ್ತೆ ಸೆಷಲ್ಸ್ ಪದಗಳನ್ನ ಕೂಡ ತಪ್ಪಾಗಿ ಬರೆಯಲಾಗಿದೆ. ಆಘಾತಕಾರಿ ಸಂಗತಿ ಏನು ಅಂತ ಅಂದ್ರೆ AI ಅನ್ನ ಬಳಸಿ ಅದನ್ನ ರಚನೆ ಮಾಡಲಾಗಿದೆ ಅನ್ನೋದು ಕೂಡ ಬಹಿರಂಗಗೊಂಡಿದೆ. ಪರಿಸರ ಸಂರಕ್ಷಣೆ ಮತ್ತೆ ಸಣ್ಣ ದ್ವೀಪಗಳ ಅಭಿವೃದ್ಧಿಶೀಲ ರಾಷ್ಟ್ರಗಳ ಆಕಾಂಕ್ಷೆಗಳನ್ನ ಮುನ್ನಡೆಸುವಂತಹ ಬದ್ಧತೆಯೊಂದಿಗೆ ಸೆಷಲ್ಸ್ ಈ ಒಂದು ಪ್ರಶಸ್ತಿಯನ್ನ ನೀಡಿದೆ. ಆದ್ರೆ ಪರಿಸರದ ವಿಷಯದಲ್ಲಿ ಭಾರತದ ಕಥೆ ಏನು ಅಂತ ನೋಡಿದ್ರೆ ಈ ಬಗ್ಗೆ ಇನ್ನೂ ಪ್ರಶ್ನೆಗಳು ಹೇಳ್ತವೆ. ಸ್ವಿಸ್ ಸಂಸ್ಥೆ IQ-AIR ಪ್ರತಿ ವರ್ಷನೂ ಜಾಗತಿಕ ಹವಾಮಾನ ಗುಣಮಟ್ಟದ ಕುರಿತು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಮಾರ್ಚ್ 2026ರಲ್ಲಿ ಬಿಡುಗಡೆಯಾದಂತಹ ವರದಿಯಲ್ಲಿನ 2025ರ ಅಂಕಿಅಂಶಗಳು ಭಾರತಕ್ಕೆ ಅತ್ಯಂತ ಕಳವಳಕಾರಿಯಾಗಿವೆ. ವರದಿಯ ಪ್ರಕಾರ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆಯ ಲೋನಿ ಪಟ್ಟಣ 2025ರಲ್ಲಿ ವಿಶ್ವದ ಅತ್ಯಂತ ಕಲುಷಿತ ನಗರ ಆಗಿದೆ. ಅಲ್ಲಿನ ಗಾಳಿಯ ಗುಣಮಟ್ಟ ತೀರಾ ಕಳಪೆ ಆಗಿದೆ ಅಂತ ಆ ವರದಿ ಗುರುತಿಸಿದೆ. ಮತ್ತೆ ಇದೇ ಹೊತ್ತಿನಲ್ಲಿ ದೆಹಲಿ ವಿಶ್ವದ ಅತ್ಯಂತ ಕಲುಷಿತ ರಾಜಧಾನಿಯಾಗಿ ಉಳ್ಕೊಂಡಿದೆ.
ಮತ್ತೆ ವಿಶ್ವದ 100 ಅತ್ಯಂತ ಕಲುಷಿತ ನಗರಗಳಲ್ಲಿ 74 ನಗರಗಳು ಭಾರತದಲ್ಲೇನೆ ಇವೆ. ಅಂದ್ರೆ ಅತ್ಯಂತ ವಿಷಕಾರಿ ಗಾಳಿಯನ್ನು ಹೊಂದಿರುವಂತಹ ಪ್ರತಿ 4 ನಗರಗಳಲ್ಲಿ 3 ಭಾರತದಲ್ಲಿನೇ ಇವೆ. ಹೀಗಿರುವಾಗ ಈ ಪರಿಸರ ಸಂರಕ್ಷಣೆ ಕಾರಣಕ್ಕೆ ಸೆಷಲ್ಸ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ನಾಯಕತ್ವಕ್ಕೆ ಹಸಿರು ನಾಯಕತ್ವ, ನೀಲಿ ದಿಗಂತದ ರಕ್ಷಕ ಅನ್ನುವಂಥ ಬಿರುದನ್ನ ನೀಡಲಾಗಿದೆ. ಸಾಗರ ಮತ್ತೆ ಪರಿಸರದ ರಕ್ಷಕ ಅಂತ ಯಾವ ಲೆಕ್ಕದಲ್ಲಿ ಕರೆಯಲಾಗಿದೆ ಅನ್ನುವಂಥ ಒಂದು ಪ್ರಶ್ನೆಯನ್ನ ವಿಶ್ಲೇಷಕರು ಎತ್ತುತ್ತಾರೆ. ಈ ಸಣ್ಣ ದೇಶದ ಆರೋಗ್ಯ ಸೇವೆಗಳನ್ನ ಬಲಪಡಿಸೋದಿಕ್ಕೆ ನರೇಂದ್ರ ಮೋದಿ ಅವರು ಸೆಷಲ್ಸ್ಗೆ 6 ಆಂಬ್ಯುಲೆನ್ಸ್ಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆದ್ರೆ ಈ ಸುದ್ದಿ ವಿದೇಶದಿಂದ ಬರ್ತಾ ಇರುವಾಗ ಅದೇ ದಿನ ಅಂದ್ರೆ ಜೂನ್ 28ರಂದು ಮಧ್ಯಪ್ರದೇಶದ ಛಿಂದ್ವಾರ ಜಿಲ್ಲೆಯಿಂದ ಮತ್ತೊಂದು ಫೋಟೋ ವೈರಲ್ ಆಯಿತು. ಛಿಂದ್ವಾರದ ಅಮರವಾರ ಅಭಿವೃದ್ಧಿ ಬ್ಲಾಕ್ನಲ್ಲಿರುವಂತಹ ಹಾಥೋಂಡಾ ಗ್ರಾಮದ ಮಹಿಳೆಗೆ ಇದ್ದಕ್ಕಿದ್ದ ಹಾಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ಅವ್ರ ಕುಟುಂಬ ತಕ್ಷಣನೇ ಸರ್ಕಾರಿ ಆಂಬ್ಯುಲೆನ್ಸ್ ಸೇವೆಗೆ ಒಂದು ಮಾಹಿತಿಯನ್ನ ನೀಡಿತು. ಆದ್ರೆ ಎಷ್ಟೊತ್ತು ಕಾಯ್ದ್ರೂ ಕೂಡ ಆಂಬ್ಯುಲೆನ್ಸ್ ಆ ಗ್ರಾಮಕ್ಕೆ ತಲುಪೋದಿಕ್ ಸಾಧ್ಯ ಆಗ್ಲಿಲ್ಲ. ಸಮಸ್ಯೆ ಆಂಬ್ಯುಲೆನ್ಸ್ ತಡ ಆಗಿದ್ದು ಮಾತ್ರ ಆಗಿರ್ಲಿಲ್ಲ, ಗ್ರಾಮ ಮತ್ತೆ ಆಸ್ಪತ್ರೆ ನಡುವೆ ಒಂದು ನದಿ ಹರಿತಾ ಇತ್ತು, ಮತ್ತೆ ಅಲ್ಲಿ ಒಂದು ಸೇತುವೆ ಇರಲಿಲ್ಲ. ಆಂಬ್ಯುಲೆನ್ಸ್ ಬಂದ್ರೂ ಕೂಡ ಅದು ನದಿಯನ್ನ ದಾಟಿ ಆ ಒಂದು ಗ್ರಾಮವನ್ನ ತಲುಪೋದಿಕ್ ಸಾಧ್ಯ ಆಗ್ಲಿಲ್ಲ. ಬೇರೆ ದಾರಿ ಇಲ್ಲದೇನೆ ಆ ಕುಟುಂಬ ಮತ್ತೆ ಗ್ರಾಮಸ್ಥರು ಆ ಮಹಿಳೆಯನ್ನ ಜನರೇ ಹಾಸಿಗೆಯಲ್ಲಿ ಮಲಗಿಸ್ಕೊಂಡು ನದಿ ದಾಟಿಸ್ಬೇಕಾಯ್ತು. ಆಸ್ಪತ್ರೆಗೆ ತಲುಪೋ ಮುನ್ನಾನೆ ದಾರಿಯಲ್ಲೇನೆ ಹೆರಿಗೆ ಆಯ್ತು. ಒಂದು ಕಡೆಗೆ ಪ್ರಧಾನಿಯವರು ವಿದೇಶಗಳಲ್ಲಿ ಆಂಬ್ಯುಲೆನ್ಸ್ಗಳನ್ನ ಉಡುಗೊರೆಯಾಗಿ ನೀಡೋ ಮೂಲಕ ಭಾರತದ ಜಾಗತಿಕ ಇಮೇಜ್ ಅನ್ನ ಹೆಚ್ಚು ಮಾಡ್ತಾ ಇದ್ದಾಗ, ಮತ್ತೊಂದು ಕಡೆಗೆ ಸ್ವಂತ ದೇಶದ ಹಳ್ಳಿಯೊಂದರಲ್ಲಿ ಗರ್ಭಿಣಿ ಆಸ್ಪತ್ರೆಯನ್ನ ಮುಟ್ಲಾರದೆ ದಾರಿಯಲ್ಲಿ ಮಗುವನ್ನ ಹೆರಬೇಕಾಯ್ತು. 2019ರಲ್ಲಿನ ಒಂದು ಸಂಗತಿಯನ್ನ ವಿಶ್ಲೇಷಕರು ಇಲ್ಲಿ ನೆನಪಿಸ್ತಾರೆ. ಆಗ ಮೋದಿ ಅವರಿಗೆ ವರ್ಲ್ಡ್ ಮಾರ್ಕೆಟಿಂಗ್ ಸಮಿಟ್ ಇಂಡಿಯಾದಿಂದ ಫಿಲಿಪ್ ಕೋಟ್ಲರ್ ಪ್ರಶಸ್ತಿಯನ್ನ ನೀಡಲಾಯಿತು. ಅವರನ್ನ ಈ ಪ್ರಶಸ್ತಿಯ ಮೊದಲ ಪುರಸ್ಕೃತರು ಅಂತ ಹೇಳಲಾಯಿತು. ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ಯಾವುದೇ ದೇಶದ ಉನ್ನತ ನಾಯಕನಿಗೆ ನೀಡಲಾಗುತ್ತೆ ಅಂತ ಹೇಳಲಾಗಿತ್ತು. ಆದ್ರೆ ವಾಸ್ತವ ಏನು ಅಂತ ಅಂದ್ರೆ ಅಂದಿನಿಂದ ಬೇರೆ ಯಾರು ಕೂಡ ಈ ಒಂದು ಪ್ರಶಸ್ತಿಯನ್ನ ಪಡೆದೇ ಇರಲಿಲ್ಲ. ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ಅದು ಸರ್ಕಾರದ ಪ್ರಶಸ್ತಿ ಆಗಿರಲಿಲ್ಲ. ಅದು ಈ ಪತಂಜಲಿ, ರಿಪಬ್ಲಿಕ್ ಟಿವಿ ಅಂತ ಕಂಪನಿಗಳು ಪ್ರಾಯೋಜಿಸಿದಂತ ಒಂದು ಕಾರ್ಯಕ್ರಮ ಆಗಿತ್ತು. ಆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಈ ಪ್ರಶಸ್ತಿಗೆ ಯಾವುದೇ ಒಂದು ಆಧಾರ ಇಲ್ಲದೆ ಇರೋದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡಿದ್ರು. ಅದನ್ನ ಹಿಂದೆ ಯಾವತ್ತೂ ನೀಡಲಾಗಿಲ್ಲ, ಮತ್ತೆ ಅದ್ರ ಹಿಂದೆ ಯಾವುದೋ ಒಂದು ಕಂಪನಿ ಇತ್ತು. ಮೋದಿ ಪಡೆದಂತಹ ಪ್ರಶಸ್ತಿಗಳ ಮತ್ತೊಂದು ವರ್ಗ ಕೂಡ ಇದೆ. ಆ ಪ್ರಶಸ್ತಿಗಳು ಈಗಾಗಲೇ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಮೋದಿ ಅವುಗಳನ್ನ ಪಡೆದಂತಹ ಮೊದಲ ವಿದೇಶಿಯರು ಅಂತ ಹೇಳಲಾಗಿದೆ. ಭೂತಾನಿನ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಮತ್ತೆ ಕ್ಯೂಬಾದ ಆರ್ಡರ್ ಆಫ್ ದಿ ರಿಪಬ್ಲಿಕ್ ಅನ್ನ ಕೂಡ ಮೊದಲ ಬಾರಿಗೆ ವಿದೇಶಿ ನಾಯಕರಿಗೆ ನೀಡಲಾಯಿತು. ಮತ್ತೆ ಮೋದಿಜಿ ಅವರೇನೆ ಆ ಪ್ರಶಸ್ತಿಗಳನ್ನ ಪಡೆದಂತಹ ಮೊದಲಿಗರು. ಫ್ರಾನ್ಸ್ನ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ವಿಷಯದಲ್ಲೂ ಕೂಡ ಮೋದಿ ಅದನ್ನ ಪಡೆದಂತಹ ಮೊದಲ ಭಾರತೀಯ ಪ್ರಧಾನಿಯಾದರು. ಅದೇ ರೀತಿ ಮಾರಿಷಸ್ನಿಂದ ಗ್ರ್ಯಾಂಡ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಮತ್ತೆ ಕೀ ಆಫ್ ದಿ ಇಂಡಿಯನ್ ಓಷನ್ ಅನ್ನ ಪಡೆದಂತಹ ಮೊದಲ ಭಾರತೀಯ ಪ್ರಧಾನಿ ಮೋದಿ ಅಂತ ವರದಿಗಳು ಸೂಚಿಸ್ತವೆ. ಇವೆಲ್ಲನೂ ಜಾಗತಿಕ ಮಟ್ಟದಲ್ಲಿ ಮೋದಿ ಅವರ ನಾಯಕತ್ವಕ್ಕೆ ಸಿಕ್ಕಂತ ಮನ್ನಣೆ ಅಂತ ಬಿಜೆಪಿ ಹೇಳ್ಕೊಳ್ಳೋದು ಕೂಡ ನಡೀತಾ ಇದೆ. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಇದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.